ಆದಿಕಾಲದ ಕವಿಗಳು ಅನ್ನೋದು ದೇವರಾಣೆಗಳು ಇದು ಪ್ಲಾನ್ ಮಾಡಿರಲಿಲ್ಲ, ಇಲ್ಲೇ ಬಂದಂತ ಕೆಲವರಿಗಿರುತ್ತೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ ಥ್ಯಾಂಕ್ ಯು ಸರ್. ನಾದ ತುಂಬಿದೆ, ನಿನಾದ ತುಂಬಿದೆ ಸರ್. ನಿಮ್ಮ ಧ್ವನಿಯಿಂದ ಆ ಕವಿತೆಗೆ ಒಂದು ಸ್ವರ್ಗ ಸಿಕ್ಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ಸ್ ಅನ್ನುವ ಸಣ್ಣ ಪದ ಹೇಳೋದಿಲ್ಲ, ಅದಕ್ಕಿಂತ ಬಹಳ ದೊಡ್ಡದು ನಿಮ್ಮ ಪ್ರೀತಿ. ನಾನು ಆಗಲೇ ಹೇಳ್ತಾ ಇದ್ದೆ ಕನ್ನಡದ ಗಾಯಕರ ಬಗ್ಗೆ. ವಿಜಯ್ ಪ್ರಕಾಶ್ ಸರ್ ವೇದಿಕೆಗೆ ಬಂದ ಮೇಲೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ. ನಮಗೆಲ್ಲ ಗೊತ್ತಿದೆ ಎಷ್ಟು ಜನ ಗಾಯಕರು ಬರ್ತಾ ಇದ್ದಾರೆ, ಎಷ್ಟೆಷ್ಟು ರಿಯಾಲಿಟಿ ಶೋಗಳ ಮೂಲಕ ಹೊಸ ಹೊಸ ಗಾಯಕರು ಬರ್ತಿದ್ದಾರೆ. ಮತ್ತು ಇವತ್ತು ತುಂಬ ದೊಡ್ಡ ಸೋಷಿಯಲ್ ಮೀಡಿಯಾ ಆಗಲಿ, ಇವತ್ತು ವೇದಿಕೆಗಳು ದೊಡ್ಡದು. ಆ ಎಲ್ಲ ವೇದಿಕೆಗಳ ಮೂಲಕ ಹೊಸ ಹೊಸ ಪ್ರತಿಭೆಗಳು ಬರ್ತಾನೆ ಇದ್ದಾರೆ. ವಿಜಯ್ ಪ್ರಕಾಶ್ ಅವರು ಕನ್ನಡಿಗರಾಗಿ, ಮೈಸೂರಿನ ಹುಡುಗ ಆಗಿ, ಅವರು ಸಂಗೀತ ಕಲಿತು ಸಂಗೀತದ ಅಭ್ಯಾಸ ಮಾಡಿ ಇಲ್ಲಿಂದ ದೂರ ಮುಂಬೈಲಿ ಹೋಗಿ ಅಲ್ಲಿ ದೊಡ್ಡ ಸಮುದ್ರ, ಅದು ತುಂಬ ದೊಡ್ಡ ಸಮುದ್ರ, ಆ ಸಮುದ್ರದಲ್ಲಿ ಈಜಿ ಅಲ್ಲಿ ನೆಲೆ ನಿಂತು ಅಲ್ಲಿಂದ ಕನ್ನಡವನ್ನು ಬೆಳಗಿದವರು. ಅಲ್ಲಿ ಕನ್ನಡದ ಬಾವುಟ ಹಾರಿಸಿದ್ಮೇಲೆ ನಮ್ಗೆ ಗೊತ್ತೈತೆ ನಮ್ಮವರಲ್ಲ ಅಂತ ಅಲ್ವಾ. ಅಂತ ಗಾಯಕರು ಇವತ್ತು ಕನ್ನಡದ ಉಚ್ಚಾರಣೆಯನ್ನ ತುಂಬ ಸ್ಪಷ್ಟವಾಗಿ ಶುದ್ಧವಾಗಿ ಅಂದರೆ ಹಾಡು ಬರೆಯುವಾಗ ಏನಾಗುತ್ತೆ ಅಂದರೆ ಇದು ಯಾರು ಹಾಡ್ತಾರೆ, ವಿಜಯ್ ಪ್ರಕಾಶ್ ಹಾಡ್ತಾರೆ, ಓಕೆ, ಅವ್ರು ಯಾವ ಪದ ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅದ್ರ ಮೇಲೆ ಕೆಲಸ ಮಾಡ್ತೀವಿ ನಾವು ಎಷ್ಟೋ ಸಲ. ನಿಮಗೆ ಇವರು ಯೇಸುದಾಸ್ ಅವರು KJ ಯೇಸುದಾಸ್ ಅವರು ಹಾಡ್ತಾರೆ ಅಂತ ಅಂದಾಗ ನಾನು ಅವ್ರ ಧ್ವನಿಲಿ ಹಿಂಗಿರುತ್ತೆ ಪದಗಳು. ಸಂಗಾತಿ ಸಂಗಾತಿ ಓ ಸಂಗಾತಿ, ಘಲ್ಲಂತಿ ಘಮ್ಮಂತಿ ಓ ಸೇವಂತಿ, ಸಹನಾಮಣಿ ನನ್ನ ಸಹಚಾರಿ, ನನ್ನ ಎದೆಯಾಳು ದೊರೆ ಸಾಗಿ ಸಹಧರ್ಮಿ. ಹಂಗೆ ಪದಗಳನ್ನು ಬರುತ್ತೆ ಯೇಸುದಾಸ್ ಅವರ ಧ್ವನಿಯಲ್ಲಿ. ಆ ಪದಗಳು ಬಹಳ ಶ್ರೀಮಂತವಾಗಿ ಕೇಳಿಸುತ್ತೆ ಅಂತ. ಬಹುಶಃ ಅದಾದ ಮೇಲೆ ಬಹಳ ವರ್ಷಗಳಾಯ್ತು. ಅದಾದ್ಮೇಲೆ ಅಂಥದ್ದು ಪದಗಳನ್ನು ಬರೀಬೇಕು ಅನ್ನಿಸುವ ಗಾಯಕರು ವಿಜಯ್ ಪ್ರಕಾಶ್ ಅವರು. ಬಹುಶಃ ಅದಕ್ಕೆ ಇವರು ಹಾಡುಗಾರರು ಅಂದ ತಕ್ಷಣನೇ ಅದಕ್ಕೆ ನಾನು ಸ್ವಲ್ಪ ಬೇರೆ ಅದು ಬಂದ್ಬಿಡ್ತಾರೆ ತಾನಾಗಿ. ಈ ತರ ಶಬ್ದ ಚೆನ್ನಾಗಿರುತ್ತೆ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದಾನೆ, ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ರೆ ನಿಜವಾಗೂ ಒಬ್ಬ ರಾಜ ಇದ್ದ ಅನ್ಸ್ಬಿಡುತ್ತೆ ನಮಗೆ. ಆ ಥರದ ಗಾಯಕರು ತುಂಬಾ ಹಾಡು ಹಾಡಿದ್ದಾರೆ. ಈಗ ಬಿಡುಗಡೆ ಆಗ್ಬೇಕಾಗಿರೋ ಒಂದಷ್ಟು ಹಾಡುಗಳಿದೆ. ಆ ಹಾಡುಗಳೆಲ್ಲ ಕೇಳಬೇಕು, ತುಂಬಾ ಅದ್ಭುತ ಅನಿಸುತ್ತೆ. ಎಷ್ಟೋ ಸಲ ನಾವೇನು ಆ ಟ್ಯೂನ್ಗೆ ಏನೋ ಬರೆದಾಗ ಅನ್ಕೊಂಡಿರ್ತೀವಲ್ಲ, ಆ ಭಾವ ಸಿಕ್ಕೋದಿಲ್ಲ ಕೆಲವು ಸಲ. ಆದರೆ ಕೆಲವು ಹಾಡುಗಾರರ ಹಾಡಿದಾಗ ಕರೆಕ್ಟ್ ಇದನ್ನೇ ಅದು ಧ್ವನಿ, ಆ ಅಂತರ್ಧ್ವನಿ ಅಂತ ಇರುತ್ತೆ ಸಾಹಿತ್ಯದಲ್ಲಿ. ಆ ಅಂತರ್ಧ್ವನಿ ಈಗ ತಲುಪ್ತು ನಮಗೆ ಅಂತ ಅನಿಸುವಂಥದ್ದು. ಅಂಥ ಮಹಾನ್ ಗಾಯಕರು ವಿಜಯ್ ಪ್ರಕಾಶ್ ಅವರು. ಭಾಳ ಸಂತೋಷ ಆಯಿತು. ಅವ್ರು ಇನ್ನೂ ಸ್ವಲ್ಪ ಹೊತ್ತಿದ್ದು ಇನ್ನೊಂದೆರಡು ಹಾಡ್ಬಿಟ್ಟೆ ಹೋಗ್ಬೇಕು ಅಂತ ನನ್ನ ಆಗ್ರಹ, ಪ್ರೀತಿಯ ಆಗ್ರಹ. ಧನ್ಯವಾದಗಳು ಶ್ರೀಯುತ ವಿಜಯ್ ಪ್ರಕಾಶ್ ಸರ್ಗೆ. ಹಾಗೆ ಇಲ್ಲಿ ಒಂದು ಲೈನ್ ನೀವು ಕೇಳಿಸ್ಕೊಂಡ್ರು ಇಲ್ವೋ ಗೊತ್ತಿಲ್ಲ, ನೆನ್ನೆ ನಾಳೆ ಮರೆತ ಮೇಲೆ ಅಂತ ಒಂದು ಲೈನ್ ಬರ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು. ನಮ್ಮ ಬದುಕನ್ನ ಪ್ರತಿನಿಧಿಸುವಂತಹ ಒಂದು ಅದ್ಭುತವಾದ ಸಾಲು. ಇದರಲ್ಲಿ ಒಂದು ಆಧ್ಯಾತ್ಮ ಇದೆ. ಯಾಕಂದ್ರೆ ಸತ್ತ ನೆನ್ನೆಯು ಕರ್ತಲು, ಬರುವ ನಾಳೆಯು ಬೆತ್ತಲು, ಯಾವ ಗುರಿ ಏನು ಗೊತ್ತು, ಈ ಹೊತ್ತು ನಮ್ಮ ಸ್ವತ್ತು. ಅಷ್ಟೇ. ಈ ಹೊತ್ತನ್ನ ಇಷ್ಟು ಸಂಭ್ರಮಿಸಿದಂತಹ ಶ್ರೀಯುತ ವಿಜಯ್ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳು. ಜಾಗ ಮಾಡಿಕೊಡಿ, ಅವ್ರು ಕೂತ್ಕೊಳ್ತಾರೆ. ಶ್ರೀಧರ್ ಸಂಭ್ರಮ್, ಶ್ರೀಧರ್ ಬನ್ನಿ. ಈಗಷ್ಟೇ ಸಭೆಗೆ ಆಗಮಿಸಿರುವ ಶ್ರೀ HM ರೇವಣ್ಣ ಸಾಹೇಬರಿಗೆ ಧನ್ಯವಾದಗಳು.
ಹಾಗೆ ಜಯಮಾಲ ಮೇಡಮ್ ಬಂದಿದ್ದಾರೆ. ಬೆಳಗ್ಗೆನೆ ದಾರಿ ನೋಡ್ತಾ ಇದ್ರಿ ಮೇಡಮ್ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಬಾನಸು ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ವಿಶೇಷವಾದ ಒಂದು ಸಂದರ್ಭ. ನಮಸ್ಕಾರ. ಗುರುಗಳು ನಾಗೇಂದ್ರ ಪ್ರಸಾದ್ ಅವರ ಸಾರ್ಥಕ ಸುವರ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಇವರ ಅಭಿಮಾನಿಯಾಗಿ ಹಾಗೂ ಇವರ ಹಾಡುಗಳ ಒಬ್ಬ ಒಂದು ಅಪ್ಪಟ ಅಭಿಮಾನಿ ಅಂತಲೇ ಹೇಳ್ತೀನಿ. ಒಬ್ಬ ಸಂಗೀತಗಾರನಾಗಿಯೂ ಹಾಗೂ ಒಬ್ಬ ಸಂಗೀತ ನಿರ್ದೇಶಕನಾಗಿಯೂ ಇವರ ಹಾಡುಗಳು ಅಜರಾಮರ ಅಂತ ಹೇಳ್ಕೊಳ್ಳೋಕೆ ನಾನು ತುಂಬ ಇಲ್ಲಿ ಇಷ್ಟಪಡ್ತೀನಿ. ಹಾಗೂ ಎಲ್ಲರಿಗೂ ಈ ಒಂದು ಸಂಜೆಯ ಒಂದು ಹೊಸದವತನ ಇವರ ಹಾಡುಗಳ ಒಂದು ಪದಪುಂಜದ ಎಲ್ಲ ಅಮೃತದಷ್ಟೇ ಅಷ್ಟು ಪವಿತ್ರವಾಗಿ ಅಷ್ಟು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಒಂದಷ್ಟು ಹಾಡುಗಳು ಸಾಲುಗಳೆಲ್ಲ ನಿಮ್ಮೆಲ್ಲರಿಗೂ ಮನಸ್ಸಿಗೆ ಮತ್ತು ಹೃದಯಕ್ಕೆ ತಲುಪಲಿ ಅಂತ ಹೇಳಿ, ಗುರುಗಳೇ ಒಳ್ಳೆಯದಾಗಲಿ. ನಿಮ್ಮ ಒಂದು ಹಾಡುಗಳು ಸಾಕಷ್ಟು ಯುವ ಕವಿಗಳಿಗೆ, ಯುವ ಬರಹಗಾರರಿಗೆ ಮಾದರಿಯಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮತ್ತೆ ಶಮಿತಾ ಮಲ್ನಾಡ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಒಂದು ಚಪ್ಪಾಳೆ ಬರಲಿ. ಈಗ ನಿಮ್ಮ ಮುಂದೆ ಶ್ರುತಿ ಪ್ರಹ್ಲಾದ್ ಅವರ ಒಂದು ವಿಶೇಷ ಸಾಲುತ್ತಿಲ್ಲವೇ ಸಾಂಗ್ ಬರ್ತಾ ಇದೆ. ಬಟ್ ಸುಮ್ಮನೆ ಸುಮ್ಮನೆ ಸಾಂಗು. ಆದ್ರೆ ಇದು ನಂತರ ಈ ಒಂದು ಆಂಕರಿಂಗ್ನ ಭಾವನಾ ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೈನಿಂಗ್ ಆಫ್ ಮಮತಾ ಶೈನಾಪುರ್. ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಅವರು ವೇದಿಕೆ ಮೇಲೆ ಬಂದರು. ಸುಮ್ಮನೆ ಸುಮ್ಮನೆ.